ಸೊ ಶಾಂತಿನಿಕೇತನದಿಂದ ಸಿಬ್ಬಂದಿ ಸಾರೋರು ಇರಬಹುದಾಗಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ತುಂಬಾ ಕುತೂಹಲದಿಂದ ಈ ಸೆಮಿನಾರ್ ನ ಎಲ್ಲ ಅಟೆಂಡ್ ಮಾಡಿದ್ರು. ಯಾಕಂದ್ರೆ ಮಕ್ಕಳಿಗೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ MBBS ಅಬ್ರಾಡ್ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಈ ದಿನ ಮಕ್ಕಳಿಗೆ ಆ ಮಾಹಿತಿ ಕೊಟ್ಟಿರೋದ್ರಿಂದ ಖಂಡಿತ ಮಕ್ಕಳಿಗೆ ಹಾಗೂ ಶಾಂತಿನಿಕೇತನ ನಮ್ಮ ಸಿಬ್ಬಂದಿಗೂ ಹಾಗೂ ಪೇರೆಂಟ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಂತ ಹೇಳಿದ್ರೆ ಅವ್ರಿಗೆ ನೀಟ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಮಕ್ಕಳಿಗೆ ಬಂದ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಇರ್ತೀವಿ ಅವ್ರ ಜೊತೆಲಿ ಗೈಡ್ ಮಾಡೋದಕ್ಕೆ. ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಡ್ತೀವಿ. ಅವ್ರಿಗೆ ಫೀಸ್ ಯಾಕಂದ್ರೆ ತುಂಬಾ ಜನ ಲೋನ್ಸ್ ಕೂತು ಓದಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಫೈನಾನ್ಷಿಯಲಿ ಫಿಟ್ ಅಂಡ್ ಫೈನ್ ಇರೋದಿಲ್ಲ. ಯಾಕಂದ್ರೆ ಒಂದೇ ಸರಿ 1 ಕೋಟಿ 2 ಕೋಟಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ್ರ ಡ್ರೀಮ್ಸ್ ನ ಅವ್ರು ಡೈವರ್ಟ್ ಮಾಡ್ಕೊಂತಾರೆ. ಅವ್ರಿಗೆ ಲೋನ್ಸ್ ಇಂದ ಅಡ್ಮಿಷನ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಎಕ್ಸ್ಪೆಕ್ಟ್ ನಾವು ಗೈಡ್ ಮಾಡ್ಕೊಂತೀವಿ. ಸರ್, ಈಗ MBBS ಮಾಡೋದಂದ್ರೆ ತುಂಬಾ ದುಬಾರಿ. ಈಗ ಬಡ ವಿದ್ಯಾರ್ಥಿಗಳಿಗೆ MBBS ಮಾಡೋ ಕನಸಿರುತ್ತೆ. ಅಂತ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬಂದು ನಮ್ಗೆ ಸಹಾಯ ಬೇಕು, ಕಡಿಮೆ ವೆಚ್ಚದಲ್ಲಿ ಸೇರಿಸ್ಕೊಳ್ಳಿ, ನಾವು ಕೂಡ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಏನಾದ್ರು ಅಂತ ವಿದ್ಯಾರ್ಥಿಗಳು ಸಹಾಯ ಮಾಡ್ತೀರಾ ನೀವು? ಖಂಡಿತ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ತುಂಬಾ ಗೌರ್ಮೆಂಟ್ ಯೂನಿವರ್ಸಿಟಿ ವಿದೇಶದಲ್ಲಿ ತುಂಬಾ ಕಮ್ಮಿ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಡುತ್ತೆ. ಅದು ಅಲ್ದಿರ ತುಂಬಾ ಬಡ ಮಕ್ಕಳಿಗೆ ನೋಡಬಹುದು 90%, 95%, 98% ಅವ್ರು ತಗೊಂತಾರೆ. ಬಟ್ ಅವ್ರಿಗೆ ಅಫೋರ್ಡಬಲ್ ಇರೋದಿಲ್ಲ. ಅದರಿಂದ ಈ ಮಕ್ಕಳಿಗೆ ನಾವು ವೈದ್ಯ ಶಿಕ್ಷಣ ಅಂದ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ. ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾರು ಟಾಪ್ ಸ್ಟೂಡೆಂಟ್ಸ್ ಬರ್ತಾರೋ ಅವ್ರಿಗೆ ಅಪ್ ಟು 10 lakhs ವರೆಗೂ ಅವ್ರಿಗೆ ನಾವು ಸ್ಕಾಲರ್ಶಿಪ್ ನಮ್ಮ ಆರ್ಗನೈಸೇಷನ್ ಕೊಡ್ತಾ ಇದೀವಿ. ಈ 5 lakhs, 3 lakhs, 10 lakhs ಏನ್ ಕೊಡ್ತಾ ಇದೀವೋ ಈ ಅಮೌಂಟ್ ನಾವು ಹೈಯರ್ ಎಜುಕೇಶನ್ ಪರ್ಪಸ್ ಯೂಟಿಲೈಸ್ ಮಾಡ್ಕೊಬಹುದು. ಇಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಯಾಕಂದ್ರೆ ನಿಮ್ಗೆ ಬಡ ಮಕ್ಕಳಿಗೆ ಯೂನಿವರ್ಸಿಟೀಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಳಕ್ ಆಗೋದಿಲ್ಲ ಮಕ್ಕಳಿಗೆ. ಯಾಕಂದ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಗುಣಮಟ್ಟ ಎಜುಕೇಶನ್ ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ. ಬಟ್ ಆದ್ರೂ ಹೈಲಿ ಕಾಂಪಿಟೇಷನ್ ಆಗಿರೋದ್ರಿಂದ ಯಾಕಂದ್ರೆ 1 ಕೋಟಿ 2 ಕೋಟಿ ಅಲ್ಲಿ ವೆಚ್ಚ ಮಾಡಕ್ ಆಗೋದಿಲ್ಲ. ಅದರಿಂದ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರೋ ಎಜುಕೇಶನ್ ಇರುವಂತ ಯೂನಿವರ್ಸಿಟೀಸ್ ವಿದೇಶದಲ್ಲಿ ನಮ್ಗೆ ಸಿಗುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಇಲ್ಲಿಂದ ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲಾ ರೀತಿ ರೆಕಗ್ನೇಷನ್ಸ್, ಆಮೇಲೆ ಎಲ್ಲಾ ರೀತಿಯಲ್ಲಿ ನಿಮ್ಗೆ ಯಾಕಂದ್ರೆ ಇಲ್ಲಿ ಮೆಡಿಕಲ್ ವಿಚಾರಕ್ಕೆ ಬಂದ್ರೆ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ವಿದೇಶದಲ್ಲಿ ಹೋದಾಗ ರೋಬೋಟಿಕ್ ಟೆಕ್ನಾಲಜೀಸ್ ಎಲ್ಲ ಮಕ್ಕಳಿಗೆ ಇಂಟ್ರೊಡಕ್ಷನ್ ಆಗುತ್ತೆ. ರೋಬೋಟಿಕ್ ಟೆಕ್ನಾಲಜಿ ಇಂಟ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ಸೆಟ್ಲ್ ಆಗ್ತಾರೆ. ಮಿನಿಮಮ್ ಪ್ಯಾಕೇಜ್ 1 ಕೋಟಿಯಿಂದ 2 ಕೋಟಿವರೆಗೂ ಮಿನಿಮಮ್ ಪ್ಯಾಕೇಜ್ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಗೆ ಇರೋ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇ ಬಂದ್ಬಿಟ್ಟು MBBS ಮಾಡ್ಕೊಂಡು ಇಲ್ಲೇ MSRMD ಮಾಡೋದಕ್ಕೆ ತುಂಬಾ ಓದಾಡ್ತಾ ಇದಾರೆ. ಈ ತರ ಮಕ್ಕಳಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡೋದಕ್ಕೆ ಬಂದಿರೋದು ನಾವು. ಇದುವರೆಗೂ ನಿಮ್ಮ ಸಂಸ್ಥೆಯಿಂದ ಎಷ್ಟು ವಿದ್ಯಾರ್ಥಿಗಳು ಅನುಕೂಲ ಪಡೆದಿದ್ದಾರೆ ಅಂತ ಹೇಳಿ? ಪ್ರತಿ ವರ್ಷ 150ರಿಂದ 200 ಜನ ಸ್ಟೂಡೆಂಟ್ಸ್ ನಮ್ಮ ಸಂಸ್ಥೆ ಕಡೆಯಿಂದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ದೇ ಆರ್ ಮೋರ್ ದನ್ ಆಲ್ಮೋಸ್ಟ್ 1500 to 2000 ಸ್ಟೂಡೆಂಟ್ಸ್ ನಮಗೆ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ಹೋಗ್ತಾ ಇದ್ದಾರೆ.